ಫ್ರೆಂಡ್ಸ್, ನಾನು 2 ದಿವಸದಿಂದ ವ್ಲಾಗ್ ಮಾಡಿರಲಿಲ್ಲ. ಯಾಕಂದರೆ ನಿಮಗೆ ನನ್ನ ಸ್ಟೇಟಸ್ ಹಾಕಿದ್ದೆ ಇನ್ಸ್ಟಾದಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ. ನಮ್ಮ ಗ್ರ್ಯಾಂಡ್ ಫಾದರು, ನಮ್ಮ ತಾತ ಅವರು ತೀರೋಗಿದ್ದರು. ಅದರಿಂದ ನಾನು 2 ದಿವಸ ವ್ಲಾಗ್ ಮಾಡಿರಲಿಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಾಯಿದ್ದೀನಿ. ಇಲ್ಲಿ ಗಾರ್ಡನ್ ಏರಿಯಾ SLN ರೇಡಿಯೋ ಆ್ಯಂಡ್ TV ಸ್ಟೇಷನ್ಗೆ ಬಂದಿದ್ದೆ. ಒಂದು ಬ್ಯಾಟ್ರಿ ಹಾಳಾಗಿತ್ತು ನಮ್ಮ ಮನೆಯಲ್ಲಿ. ಅದು ತುಂಬ ಯೂಸ್ ಆಗುತ್ತೆ. ಅದು ಯೂಸ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ವಿ. ಮತ್ತು ಅದು ಇಲಿ ಕಚ್ಚಿ ವೈರ್ ಕಟ್ಟಾಗ್ಬಿಟ್ಟಿತ್ತು. ವೈರ್ ಕಟ್ ಮಾಡಿತ್ತು ಇಲ್ಲಿ. ಸಾಕೆಟ್ ಹೋಗಿತ್ತು. ಆ ಸಾಕೆಟ್ನ ರೆಡಿ ಮಾಡಿಸ್ಕೊಳ್ಳೋಕ್ಕೆ ಗಾರ್ಡನ್ ಏರಿಯಾಗೆ ಬಂದಿದ್ವಿ. ನೋಡಿ, ಕಾಣ್ತಾ ಇದೆ ರೇಡಿಯೋ ಆ್ಯಂಡ್ SLN ರೇಡಿಯೋ ಮತ್ತು TV ಸ್ಟೇಷನ್ಗೆ ಬಂದಿದ್ವಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್. ಆಮೇಲೆ ಏನೋ ಕಂಪ್ಲೇಂಟ್, ಬೇರೆ ಕಂಪ್ಲೇಂಟ್ ಆಗಿದೆ ಅಂತ ಅನ್ಕೊಂಡ್ರೆ ಸ್ವಲ್ಪ ಮುಂದಕ್ಕೆ ಬಂದು ಆಯ್ತಾ. ಇದು ನಮ್ಮ ಬ್ಯಾಟ್ರಿ ಇದು ಒಂದೇನೋ ಪ್ರಾಬ್ಲಮ್ ಇತ್ತು ಅಂತ ಬಂದನಲ್ಲ, ಚಾರ್ಜರಿಂದು. ಅದೇನಾಗಿರಲಿಲ್ಲ, ಜಸ್ಟ್ ಅದು ಚಾರ್ಜರಿಂದು ಇಲ್ಲಿ ಕಚ್ಬಿಟ್ಟಿತ್ತು. ಚಾರ್ಜರ್ ಹೋಗಿತ್ತು ಅಷ್ಟೇ. ಚಾರ್ಜರ್ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಶಿವಮೊಗ್ಗದಲ್ಲಿ ಎಲ್ಲೇ ಎಲೆಕ್ಟ್ರಾನಿಕ್ ಐಟಮ್ಸು ಏನೇ ಪ್ರಾಬ್ಲಮ್ಸ್ ಇದ್ರೂ ನಿಮಗೆ ತುಂಬ ದೊಡ್ಡ ಬ್ರಾಂಚ್ ಇದು SLN ಅಂತ. ನೋಡ್ತಾ ಇದ್ದೀರ ನೀವು. ಗಾರ್ಡನ್ ಏರಿಯಾದಲ್ಲಿ ಸುಮಾರು ಒಂದು 5ರಿಂದ 6 ಅಂಗಡಿ ಒಂದೇ ಫ್ಲೋರಲ್ಲಿದೆ ಮೇಲೆ. ಇಲ್ಲೂ ಅಷ್ಟೇ ನೋಡಿ, ನೀವು ನೋಡ್ತಾ ಇದ್ದೀರ ಬ್ಯಾಕ್ಗ್ರೌಂಡಲ್ಲಿ ನೋಡಿ. ಸುಮಾರು ಅಲ್ಲಿಂದ ಇಲ್ಲಿ ತನಕ SLN ಅಂತ SLN ರೇಡಿಯೋ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಅಂತ ದೊಡ್ಡ ಬ್ರ್ಯಾಂಚ್ ಇದು. ಏನೇ ಸಮಸ್ಯೆ ಆದ್ರೂ ಇಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಸಣ್ಣ ಪುಟ್ಟದೆಲ್ಲದೂ ಇಲ್ಲೇ ಬರಬೇಕು ನೀವು. ನಾನು ಇವತ್ತೇ ಫಸ್ಟ್ ನೋಡಿದ್ದು. ಅಂದರೆ ಯಾವುದೂ ಏನು ಕಂಪ್ಲೇಂಟ್ಸ್ ಇರಲಿಲ್ವಲ್ಲ, ಹಾಗಾಗಿ ನಾನೇ ಬಂದನಲ್ಲ, ನನಗೆ ಗೊತ್ತಾಯಿತು. ನೀವು ಇಲ್ಲೇನೇ ಎಲೆಕ್ಟ್ರಾನಿಕ್ ಐಟಮ್ಸು, ಯಾವುದೇ ಬ್ಯಾಟ್ರಿ ಆಗಲಿ, ರೇಡಿಯೋ ಆಗಲಿ, TV ಆಗಲಿ, ಪ್ರತಿಯೊಂದು ಏನಾದರೂ ಐಟಮ್ ಹೋಗಿದರೆ ಇಲ್ಲಿ ಬಂದರೆ ಮಾಡಿಕೊಡ್ತಾರೆ ನೋಡಿ. ಯಾರಾದರೂ ನಿಮಗೆ ಶಿವಮೊಗ್ಗದಲ್ಲಿ ಗೊತ್ತಿಲ್ಲ ಅಡ್ರೆಸ್ ಅಂದರೆ ನೋಡ್ಕೊಳ್ಳಿ. ಗಾರ್ಡನ್ ಏರಿಯಾ ಫಸ್ಟ್ ಕ್ರಾಸು. ಅಲ್ಲಿ ಗಾರ್ಡನ್ ಏರಿಯಾ ಫಸ್ಟ್ ಕ್ರಾಸಲ್ಲಿ ನಿಮಗೆ ಅಲ್ಲೂ ಸುಮಾರು ಒಂದು 5ರಿಂದ 6 ಮಳಿಗೆಗಳಲ್ಲಿ ಒಂದೇ ಫ್ಲೋರಲ್ಲಿದೆ, ಮಹಡಿ ಮೇಲಿದೆ. ಅಲ್ಲಿ ಬಿಟ್ಟರೆ ನಿಮಗೆ ಇದು ಬಿಟ್ಟರೆ ನಿಮಗೆ LLR ರೋಡಲ್ಲಿ ಒಂದಿದೆ. ನಾನೀಗ ಅಲ್ಲೇ ಮಾಡಿಸಿದ್ದು. ಅಲ್ಲಾಗಿಲ್ಲ ಅಂದರೆ ಇಲ್ಲಿ ಕಳಿಸ್ತಾರೆ, ಇಲ್ಲಾಗಿಲ್ಲ ಅಂದರೆ ಅಲ್ಲಿ ಕಳಿಸ್ತಾರೆ. ಎಲ್ಲ ಐಟಮ್ಸು ನಿಮಗೆ ಇಲ್ಲಿ ಮಾಡಿಕೊಡ್ತಾರೆ. ಇಲ್ಲಿಂದ ಹೊರಡ್ತಾ ಇದ್ದೀನಿ ಈಗ. ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡಲ್ಲಿ. ಇಲ್ಲಿಂದ ಅಲ್ಲಿ ತನಕ ಇದ್ದೀನಿ. ಅದು ಮುಗಿಸ್ಕೊಂಡು ಬಡವರ ಬಂಧು ಅಂತ ಒಂದು ಟಿಫನ್ ಜಂಕ್ಷನ್ ಇದೆ, ಉಪಹಾರ ಜಂಕ್ಷನ್ ಅಂತ. ಇಲ್ಲಿಂದ ಊಟ ಕಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಡವರ ಬಂಧು ಹೋಟೆಲ್ ಬಂದ್ಬಿಟ್ಟು CS ಹಾಸ್ಪಿಟಲ್ ಆಪೋಸಿಟ್ ಇದೆ. LLR ರೋಡು ಬಂದು ಸಿಗುತ್ತೆ. ಹೊಸ ಹೋಟ್ಲಾಗಿತ್ತಲ್ಲ, ಬಡವರ ಬಂಧು ಉಪಹಾರ ಜಂಕ್ಷನ್ ಅಂತ. ಅಲ್ಲಿ ಊಟ ಕಟ್ಟಿಸ್ಕೊಂಡು ಗಾಡೀಲಿ ಹೋಗ್ತಾ ಇದ್ದೀನಿ. ಗಾಡೀಲಿ ಹೋಗ್ತಾ ಇರಬೇಕಾದ್ರೆ ಗಾಂಧಿ ಪಾರ್ಕ್ ಇದೆಯಲ್ಲ, 18cc ಹೋಗೋ ಕಾಲೇಜು, ಆ ಸರ್ಕಲ್ ಇದೆ. ಆ ಸರ್ಕಲಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಆ ಆಟೋ ಸ್ಟ್ಯಾಂಡ್ ಹತ್ರ ಒಂದು ಆಟೋ ನೋಡಿದೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಉತ್ತರ ಭಾರತ ಸೈಡು ಈ ಥರ ನೋಡ್ತೀವಿ ಅನಿಸುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಆಟೋ. ಅದನ್ನೊಂದು ವೀಡಿಯೋ ಮಾಡಿಕೊಂಡೆ. ಓನರ್ ಇರಲಿಲ್ಲ, ಎಲ್ಲೋ ಟೀ ಕುಡಿಯೋಕ್ಕೆ ಹೋಗಿದ್ರು ಅನಿಸುತ್ತೆ. ಒಳಗಡೆ ಸೀಟು ಎಲ್ಲ ಎಷ್ಟು ಚೆನ್ನಾಗಿ, ಅದು ನೋಡಿ ಗಾಡಿನ ಹೆಂಗೆ ಇಟ್ಕೊಬೇಕು ಅಂತ ಅದೊಂದು ಪ್ಯಾಷನ್ ಇದೆ ಅವರಿಗೆ. ಗಾಡಿನೇ ಎಲ್ಲ ಆಗಿರುತ್ತೆ. ಆಟೋನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಡಿಫ್ರೆಂಟಾಗಿ ಕಾಣ್ತಾ ಇದೆ. ಅದೊಂದು ವೀಡಿಯೋ ಮಾಡಿಕೊಂಡು ಸೆಲ್ಫಿ ತೊಗೊಂಡು ಮನೆಗೆ ಹೊರಟೆ. ಫ್ರೆಂಡ್ಸ್, ವೆಲ್ಕಮ್ ಟು ಅಗೇನ್ ಮೈ ಯೂಟ್ಯೂಬ್ ಚಾನಲ್. ನಾನು ಸುಮಾರು ಒಂದು ವಾರದಿಂದ ನಾನು ಜಿಮ್ಮಿಗೆ ಬರೋಕ್ಕಾಗಿರಲಿಲ್ಲ. ಕಾರಣಾಂತರಗಳಿಂದ ಕೆಲಸ ಇತ್ತು, ಅದಕ್ಕೋಸ್ಕರ ನಾರ್ಮಲ್ ವಾರ್ಮಪ್ ಎಕ್ಸಸೈಸ್ ಮಾಡ್ತಾಯಿದ್ದೆ ಮಾರ್ನಿಂಗು. ಇವತ್ತು ಜಿಮ್ಮಿಗೆ ಬಂದಿದ್ದೀನಿ.
ಬೆಳಗ್ಗೆನೂ ಬರೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಸುಮಾರು ಈಗ 8 ಗಂಟೆ ಮೇಲೆ ಬಂದಿದ್ದೀನಿ. ಎಷ್ಟಾಗತ್ತೆ ಅಷ್ಟು ವರ್ಕೌಟ್ ಮಾಡಿ ಮನೆಗೆ ಹೋಗೋದು ಕೆಲಸ. ಈಗ ನಾನು ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಎಲ್ಲ ಮಾಡ್ತೀನಿ, ಹೇಗೆ ಮಾಡ್ತೀನಿ ನೋಡಿ. ಈಗ ಫ್ರೆಂಡ್ಸ್, ಆ್ಯಕ್ಚುಲಿ ನಾನು 1 ವೀಕ್ ಅಲ್ಲ, ಸುಮಾರು 15 ದಿವಸದ ಮೇಲಾಗಿದೆ ಜಿಮ್ಮಿಗೆ ಬಂದು. ಯಾಕಂದರೆ ಸ್ವಲ್ಪ ನಾನು ಊರಿಗೆ ಓಡಾಡ್ತಾ ಇದ್ದೆ, ನಮ್ಮ ಅಕ್ಕನ ಮನೆಗೂ ನಮ್ಮ ಮನೆಗೂ. ಹಾಗಾಗಿ ಮತ್ತು ಬೇರೆ ಬೇರೆ ಕೆಲಸಗಳಿತ್ತು, ಅದಕ್ಕೋಸ್ಕರ ನಾನು ಜಿಮ್ಮಿಗೆ ಬರೋಕ್ಕಾಗಿರಲಿಲ್ಲ. ಇನ್ಮೇಲಿಂದ ಸ್ವಲ್ಪ ಜಿಮ್ಮಿಂದು ವ್ಲಾಗ್ಸು ಎಲ್ಲ ಮಾಡ್ತಾಯಿರ್ತೀನಿ. ಈಗ ಲೈಟಾಗಿ ವಾರ್ಮಪ್ ಮಾಡಿಕೊಂಡು ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತೀನಿ. ಯಾರ್ಯಾರು ಫಿಟ್ನೆಸ್ ಸ್ವಲ್ಪ ಬಗ್ಗೆ ಆಸಕ್ತಿ ಇರುತ್ತೆ ಅವ್ರಿಗೂ ಸ್ವಲ್ಪ ಯೂಸ್ ಆಗಲಿ ವಿಡಿಯೋ. ಇದರಲ್ಲಿ ನನಗೆ ಗೊತ್ತಿರೋ ಅಷ್ಟು ನಾನು ವಿಡಿಯೋ ಹಾಕ್ತಾ ಹೋಗ್ತೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಈಗ ಇಡೀ ಬಾಡಿ ಎಲ್ಲ ಎಲ್ಬೋಸು ಜಾಯಿಂಟ್ಸ್ಗಳು ವಾರ್ಮಪ್ ಮಾಡಿಕೊಂಡು ಸುಮಾರು 5 to 10 ಮಿನಿಟ್ಸ್ ಮೇಲೆ ಮಿನಿಮಮ್ 10 ಮಿನಿಟ್ಸ್ ವಾರ್ಮಪ್ ಮುಗಿಸ್ಕೊಂಡು ಪುಷಪ್ಸು, ಸಿಟ್ಟಪ್ಪು, ಸ್ವಲ್ಪ ಲೈಟಾಗಿ ಸ್ಟ್ರೆಚಸ್ ಎಲ್ಲ ಮಾಡಿಕೊಂಡು ಹೋಗಬೇಕು. ಆವಾಗ ಬಾಡಿ ನಿಮಗೆ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ವೆಯ್ಟ್ ಹೊಡೆಯೋದಕ್ಕೆ. ಇವತ್ತು ನಾನು ಲೈಟ್ ವೆಯ್ಟಲ್ಲಿ ಸ್ಮಿತ್ ಮಷೀನು ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಸ್ ಹೊಡಿಬೇಕು ಅಂತ ಇದ್ದೀನಿ. ಸ್ಮಿತ್ ಮಷೀನಲ್ಲಿ ಹೊಡಿತೀನಿ ಇವತ್ತು. ಬಾರಲ್ಲಿ ನೆಕ್ಸ್ಟ್ ವೀಕ್ ಹೊಡಿತೀನಿ, ಯಾಕಂದರೆ ಸುಮಾರು ದಿವಸ ಆಗಿದೆ ನಾನು ಬಂದು, ಅದಕ್ಕೋಸ್ಕರ. ಈಗ ನಾನೇನು ಹೊಡಿತಾ ಇದ್ದೀನಿ, ಇದು ಫ್ಲ್ಯಾಟು ಮಷೀನು ಚೆಸ್ಟ್ ಪ್ರೆಸ್. ಇದು ಲೈಟ್ ವೆಯ್ಟಲ್ಲಿ ಹೊಡಿತಾ ಇದ್ದೀನಿ. ಅಂದರೆ ಫಸ್ಟು ಪೊಸಿಷನ್ನು ನೋಡಿಕೊಂಡು ಕರೆಕ್ಟಾಗಿ ಚೆಸ್ಟ್ ಲೆವೆಲ್ಲು ಬಾರು ಗ್ರಿಪ್ ಇಟ್ಕೊಂಡು ಹೊಡೆದ್ರೆ ನಿಮಗೆ ಇಂಪ್ರೂವ್ ಯುವರ್ ಚೆಸ್ಟು ಇಂಪ್ರೂವ್ ಆಗುತ್ತೆ. ಅದಕ್ಕೆ ತಕ್ಕ ಡಯಟು ಇದ್ದರೆ ಇನ್ನೂ ಒಳ್ಳೆಯದು. ಇದು ಇನ್ಕ್ಲೈನು ಸ್ಮಿತ್ ಮಷೀನು ಚೆಸ್ಟ್ ಪ್ರೆಸ್ಸು ಅಪ್ಪರ್ ಚೆಸ್ಟಿಗೆ. ಇನ್ಕ್ಲೈನು ಚೆಸ್ಟ್ ಪ್ರೆಸ್ ಮಾಡ್ತಾಯಿದ್ದೀನಿ ಮಷೀನಲ್ಲಿ. ನಾನು ಬೆಳಗ್ಗೆ ಬರೋಕ್ಕಾಗಲಿಲ್ಲ, ಆದ್ದರಿಂದ 8 ಗಂಟೆ ಮೇಲೆ ನೈಟು ಮಾಡ್ತಾ ಇರೋದು ವರ್ಕೌಟು. ಇದು ನಿಮಗೆ ಡಿಕ್ಲೈನ್ ಮಾಡ್ತಾಯಿದ್ದೀನಿ ನಾನೀಗ. ಡಿಕ್ಲೈನು ಸ್ಮಿತ್ ಮಷೀನು ಚೆಸ್ಟ್ ಪ್ರೆಸ್ಸು ಅಂದರೆ ಡೌನ್ ಚೆಸ್ಟಿಗೆ ಇಂಪ್ರೂವ್ ಆಗುತ್ತೆ. ನಮಗೆ ಒಂದೇ ಮಷೀನಲ್ಲಿ 3 ಚೆಸ್ಟು ಅಂದರೆ ಫ್ಲ್ಯಾಟು, ಇನ್ಕ್ಲೈನು, ಡಿಕ್ಲೈನು 3 ಅಲ್ಲೇ ವರ್ಕೌಟ್ ಆಯಿತು. ಇವಾಗ ನಾನು ಕೇಬಲಿಗೆ ಬಂದಿದ್ದೀನಿ. ಹೈ ಟು ಲೋ, ಇದು ಡೌನ್ ಚೆಸ್ಟಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಕೇಬಲ್ಲು ಮತ್ತು ಬೆಂಚ್ ಪ್ರೆಸ್ಸು ಅಥವಾ ಸ್ಮಿತ್ ಮಷೀನು ಒಂದು ದಿವಸ ಹೊಡಿತೀನಿ. ಅದಾದಮೇಲೆ ನಾನು ಡಂಬಲ್ಸೇ ಸಪ್ರೇಟ್ ಇನ್ನೊಂದು ದಿವಸ ಹೊಡಿತೀನಿ. ಅದೇ ತುಂಬ ಟೈಮ್ ಹಿಡಿಯುತ್ತೆ. ಇದು ನಾನು ಫ್ಲ್ಯಾಟು ಚೆಸ್ಟು ಪುಲ್ ಮಾಡ್ತಾಯಿದ್ದೀನಿ, ಕೇಬಲ್ ಪುಲ್ ಮಾಡ್ತಾಯಿದ್ದೀನಿ. ಫ್ಲ್ಯಾಟ್ ಚೆಸ್ಟಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಆಲ್ಟರ್ನೇಟು. ಇದಾದಮೇಲೆ ನಾನು ಅಪ್ಪರ್ ಚೆಸ್ಟಿಗೆ ಕೇಬಲ್ಲು 2 ಹ್ಯಾಂಡ್ ಕೇಬಲ್ ರೈಸ್ ಮಾಡ್ತಾಯಿದ್ದೀನಿ ಅಪ್ಪರ್ ಚೆಸ್ಟಿಗೆ. ಅಂದರೆ ನಾನು ಡಂಬಲ್ ಹೊಡಿಯಲ್ಲ, ನಾನು ಹೇಳಿದ್ದೀನಿ ಆಗಲೇ. ಡಂಬಲ್ಸ್ನ ನಾನು ಇದನ್ನೇ ಸಪ್ರೇಟು ಇನ್ನೊಂದು ದಿವಸ ಮಾಡ್ತೀನಿ. ಟ್ರೈಸಿಪ್ಸು ಬೇರೆ ಎಕ್ಸಸೈಸ್ಗಳಿರುತ್ತೆ. ಇದಕ್ಕೆ ಆಲ್ಟರ್ನೇಟು ನಾನು ಟ್ರೈಸಿಪ್ಸು ಎಕ್ಸಸೈಸು, ಬಾರ್ಬೆಲ್ಲು ಟ್ರೈಸಿಪ್ಸ್ ಪ್ರೆಸ್ಸು ಸಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಸ್ಕಲ್ ಕ್ರಶ್, ಟೈಮ್ ಬೇರೆ ಆಗಿದೆ, ಅದಕ್ಕೆ ಸ್ವಲ್ಪ ಬೇಗ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಟ್ರೈಸಿಪ್ಸು ಸ್ಕಲ್ ಕ್ರಶ್ ಮಾಡ್ತಾಯಿದ್ದೀನಿ.
ಇದಾದಮೇಲೆ ನಾನು ಕೇಬಲಲ್ಲಿ ಬಾರಲ್ಲಿ ಟ್ರೈಸಿಪ್ಸ್ ಪ್ರೆಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮೇಲೆ ಹಾಕ್ಕೊಂಡು, ಅಂದರೆ ಮಂಡಿಗಿಂತ ಸ್ವಲ್ಪ ಮೇಲೆ ಹಾಕ್ಕೊಂಡು ಟ್ರೈಸಿಪ್ಸ್ ಪ್ರೆಸ್ ಮಾಡ್ತಾಯಿದ್ದೀನಿ. ಇದು ಟ್ರೈಸಿಪ್ಸಿಗೆ ಗುಡ್ಡು ಒಳ್ಳೆ ವರ್ಕೌಟ್ ಇವೆಲ್ಲ. ಇದಾದಮೇಲೆ ನಾನು ಸಿಂಗಲ್ ಆರ್ಮು ಟ್ರೈಸಿಪ್ಸ್ ಪ್ರೆಸ್ಸು ಕೇಬಲಲ್ಲಿ ಮಾಡ್ತಾಯಿದ್ದೀನಿ. 2 ಹ್ಯಾಂಡು ಮಾಡ್ತಾಯಿದ್ದೀನಿ. ಸ್ಟ್ಯಾಂಡಿಂಗ್ ಇರಬೇಕು, ಜಸ್ಟು 4 ಆರ್ಮ್ಸ್ ಮಾತ್ರ ಮೂಮೆಂಟ್ಸ್ ಆಗಬೇಕು. ಫುಲ್ಲು ಪ್ರೆಷರು ನಮಗೆ ಟ್ರೈಸಿಪ್ಸಿಗೆ ಬೀಳುತ್ತೆ. ತುಂಬ ಗ್ಯಾಪ್ ಆಗಿದೆ, ಆದ್ದರಿಂದ ಸ್ವಲ್ಪ ಬಾಡಿ ಡೌನ್ ಆಗಿದೆ ನಂದು. ನಾನು ಬರೀ ನಾರ್ಮಲ್ಲು ಫ್ರೀ ವರ್ಕೌಟ್ ಮಾಡ್ತಾಯಿದ್ದೆ, ನಂಗೆ ಟೈಮ್ ಆಗ್ತಾ ಇರಲಿಲ್ಲ. ನನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ಬಂದು ವರ್ಕೌಟ್ ಮಾಡ್ತೀನಿ. ಮಾರ್ನಿಂಗ್ ಆದರೆ ಮಾರ್ನಿಂಗು, ಈವ್ನಿಂಗ್ ಆದರೆ ಈವ್ನಿಂಗು. ಇವಾಗ ನಾನು ಕೇಬಲ್ ಕಿಕ್ ಬ್ಯಾಕು, ಇದು ಟ್ರೈಸಿಪ್ಸಿಗೆ ಲಾಸ್ಟ್ ವರ್ಕೌಟ್ ಮಾಡಿ ಮುಗಿಸ್ತೀನಿ. ಯಾಕಂದರೆ ಟೈಮ್ ಆಗಿದೆ, ಆಲ್ರೆಡಿ 10 ಗಂಟೆ ಆಗಿದೆ ನೈಟು. ಕೇಬಲ್ ಕಿಕ್ ಬ್ಯಾಕ್ ಮಾಡಾದಮೇಲೆ ಸ್ವಲ್ಪ ಲೈಟಾಗಿ 4 ಆರ್ಮ್ಸು, ಸ್ವಲ್ಪ ಲೈಟಾಗಿ 4 ಆರ್ಮ್ಸ್ ಮಾಡಿಕೊಂಡು ನನ್ನ ಈ ದಿನದ ಜಿಮ್ ವರ್ಕೌಟ್ ಮುಗಿಸ್ತೀನಿ. ಲೈಟಾಗಿ ಮಾಡ್ಕೊಂಡಿದ್ದೀನಿ ಇವತ್ತು. ಇಲ್ಲಿಂದ ಈಗ ಹೊರಡ್ತಾ ಇದ್ದೀನಿ. ಹೊರಗಡೆ ತುಂಬ ಮಳೆ ಬರ್ತಾ ಇರೋ ಥರ ಸೌಂಡ್ ಕೇಳಿಸ್ತಾ ಇತ್ತು. ಕಿಟಕಿಯಿಂದ ನೋಡಿದೆ, ಮಳೆ ಬರ್ತಾ ಇತ್ತು. ಗಾಡಿ ತಗೊಂಡು ಇನ್ನೇನು ಹೊರಗಡೆ ಹೋಗಿ ನೋಡ್ತೀನಿ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಈ ಮಳೆ ಯಾಕೋ ನಿಲ್ಲಂಗೆ ಕಾಣ್ತಾ ಇರಲಿಲ್ಲ. ಒಂದು 5 ನಿಮಿಷ ನೋಡಿದೆ, ಇನ್ನೇನು ಮಾಡೋದು, ಮಿಂಚು ಗುಡುಗು ಎಲ್ಲ ಜಾಸ್ತಿ ಬರ್ತಾ ಇತ್ತು. ಇದು ಯಾಕೋ ನಿಲ್ಲಲ್ಲ ಅಂದ್ಕೊಂಡು ಅಲ್ಲಿಂದ ಹೊರಟೆ. ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಗಳನ್ನು ನೀವು ಮೊದಲು ನೋಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಒಳ್ಳೆ ಲೈಕ್ ಕೊಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.